My dear students, so next discussion regarding the temperature. ಉಷ್ಣತೆಯನ್ನು ನಾವು ಹೇಗೆ ನಾವು ನೋಡ್ತೇವೆ, ಹೇಗೆ ಅಳೆತೇವೆ ಅನ್ನೋದು ಇಲ್ಲಿ ಡಿಸ್ಕಷನ್ ಇದೆ. ದೇರ್ ಆರ್ ಕಾಮನ್ ಸ್ಕೇಲ್ಸ್ ಆರ್ ಯೂನಿಟ್ಸ್ ಟು ಮೆಷರ್ ಅ ಟೆಂಪ್ರೇಚರ್. ಒಂದು ನಾವು ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಾವು ಅಳಿತೇವೆ, ಕ್ಯಾಲ್ವಿನ್ನಲ್ಲಿ ಅಳಿತೇವೆ, ಫ್ಯಾರನ್ಹೀಟ್ನಲ್ಲಿ ನಾವು ಟೆಂಪ್ರೇಚರನ್ನು ನಾವು ಏನು ಮಾಡ್ತೀವಪ್ಪ ಅಳೆತೇವೆ. ಸೊ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ಸು ಮತ್ತು ಫ್ಯಾರನ್ಹೀಟ್, ಇದು ಕ್ಯಾಲ್ವಿನ್, ರೈಟ್. ಟೋಟಲ್ 3 ಯೂನಿಟ್ಸ್ಗಳು ಇದಾವೆ ಟೆಂಪ್ರೇಚರ್, ಡಿಗ್ರಿ ಸೆಲ್ಸಿಯಸ್, ಫ್ಯಾರನ್ಹೀಟ್ ಆ್ಯಂಡ್ ಕ್ಯಾಲ್ವಿನ್. ಈಗ ಡಿಗ್ರಿ ಸೆಲ್ಸಿಯಸ್ಸು ಫ್ಯಾರನ್ಹೀಟ್ಗೆ ಮತ್ತು ಕ್ಯಾಲ್ವಿನ್ಗೆ ರಿಲೇಷನ್ ಇರುತ್ತೆ, ರೈಟ್. ಆ ರಿಲೇಷನನ್ನು ನಾವು ಈ ಥರ ಇಲ್ಲಿ ಬರೀತೇವೆ. ಇಲ್ಲಿ ನೋಡಿ, ದ ಕ್ಯಾಲ್ವಿನ್ ಆ್ಯಂಡ್ ಡಿಗ್ರಿ ಫ್ಯಾರನ್ಹೀಟ್ ಆರ್ ರಿಲೇಟೆಡ್ ಟು ಡಿಗ್ರಿ ಸೆಲ್ಸಿಯಸ್ ಇಫ್ ಎಕ್ಸಾಮಿನರ್ ಗಿವನ್ ಅ ವ್ಯಾಲ್ಯೂ ಇನ್ ಡಿಗ್ರಿ ಸೆಲ್ಸಿಯಸ್. ಏನು ಹೇಳ್ತಾ ಇದ್ದೇವೆ, ಎಕ್ಸಾಮಿನರ್ ಏನು ಮಾಡ್ತಾನಪ್ಪ, ಒಂದು ವ್ಯಾಲ್ಯೂ ಕೊಡ್ತಾನೆ ಡಿಗ್ರಿ ಸೆಲ್ಸಿಯಸ್. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಎಷ್ಟು ವ್ಯಾಲ್ಯೂ ಕೊಟ್ಟ, 1 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟವ, ರೈಟ್. ಈ ಥರ ಎಕ್ಸಾಮ್ನಾಗ ಕೊಡ್ತಾನೆ, 1 ಡಿಗ್ರಿ ಸೆಲ್ಸಿಯಸ್ ವ್ಯಾಲ್ಯೂ ಕೊಟ್ಟ. ವಿ ಕ್ಯಾನ್ ಕ್ಯಾಲ್ಕುಲೇಟ್, ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಎಕ್ಸಾಮಿನರ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಯಾವುದೇ ವ್ಯಾಲ್ಯೂ ಕೊಟ್ಟನಪ್ಪ ಅಂದರೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ್ಯಾಟ್ ಒನ್ ಇನ್ ಅ ಡಿಗ್ರಿ ಫ್ಯಾರನ್ಹೀಟ್ ಆ್ಯಂಡ್ ಕ್ಯಾಲ್ವಿನ್. So this one we can convert into degree Fahrenheit and also in a Kelvin. ಡಿಗ್ರಿ ಫ್ಯಾರನ್ಹೀಟ್ನಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಈ ಫಾರ್ಮುಲಾ ನಾವು ಅಪ್ಲೈ ಮಾಡ್ತೇವೆ. 9/5 ಡಿಗ್ರಿ ಸೆಂಟಿಗ್ರೇಡ್ ಪ್ಲಸ್ 32 ಅಂತ ನಾವು ಬರಿತೇವೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ, 1 ಡಿಗ್ರಿ ಸೆಲ್ಸಿಯಸ್. ಸೊ ಈಗ ನಾವು ಏನು ಮಾಡ್ತೇವೆ, 9/5 ಇಂಟು 1, ಯಾಕೆಂದರೆ ಇಲ್ಲಿ 1 ಇದೆ, ಪ್ಲಸ್ 32. ಸೊ 9/5 ಪ್ಲಸ್ 32, ಇದು ಈ ಕಡೆ ತೊಗೊಂಡು ಹೋಗಿ LCM ಮಾಡಿ ವ್ಯಾಲ್ಯೂ ಎಷ್ಟು ಬರುತ್ತೆ ಅದು ಬರಿಬೇಕು. ನೆಕ್ಸ್ಟ್ ಹಿಯರ್ ಕ್ಯಾಲ್ವಿನ್ ಫಾರ್ಮುಲಾ ಏನು, ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15 ಅಂತ ಐತಿ. ಈಗ ನಾನು ಏನು ಮಾಡ್ತೇನೆ, 1 ಡಿಗ್ರಿ ಸೆಲ್ಸಿಯಸ್ ಎಷ್ಟು ಕೊಟ್ಟಿದ್ದಾನೆ, ಇಲ್ಲಿ 1 ಅಂತ ಕೊಟ್ಟಿದ್ದಾನೆ, ಪ್ಲಸ್ 273.15, ಇದರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ, 274.15 ಅಂತ ಆಗುತ್ತೆ. ಸೊ ಈ ಥರ 2 ಫಾರ್ಮುಲೇಸ್ಗಳು ಇದ್ದಾವೆ. ಯು ನೀಡ್ ಟು ಕೀಪ್ ಇನ್ ಯುವರ್ ಮೈಂಡ್ ಸ್ಟೂಡೆಂಟ್ಸ್ ಆಫನ್ ಇನ್ ಎಕ್ಸಾಮಿನೇಷನ್. ಇಷ್ಟು ತನಕ ನಾವು ಏನು ಸ್ಟಡಿ ಮಾಡಿದ್ವಿ ಅದರಲ್ಲಿ ಎಕ್ಸಾಮ್ನಲ್ಲಿ ಕೇಳೋದು ಇದನ್ನೇ, ರೈಟ್. 100% ಕೇಳ್ತಾನೆ. ಇನ್ನೊಂದು ಡೆನ್ಸಿಟಿ, ನೀವು ಕ್ವಶನ್ ಪೇಪರ್ ನೋಡ್ಕೋರಿ, ಯೂನಿಟ್ ಆಫ್ ಡೆನ್ಸಿಟಿ ಕೇಳೋದು ಗ್ಯಾರಂಟಿ. Then he will give one value in degree centigrade and he will say to calculate or find out the Fahrenheit. ಅವಾಗ ನೀವು ಏನು ಮಾಡಬೇಕು, you need to apply this formula and whatever the value he will give, here he will give 23, 100 like that, you have to put here. ಓಕೆ, ಫಾರ್ ಎಕ್ಸಾಂಪಲ್ ಇನ್ನೊಂದು ಮಾಡಿ ನೋಡೋಣ, ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ, ನಾನೇನು ಮಾಡ್ತೇನೆ, ಕನ್ವರ್ಟ್ 5 ಡಿಗ್ರಿ ಸೆಂಟಿಗ್ರೇಡ್ ಇಂಟು ಫ್ಯಾರನ್ಹೀಟ್ ಅಂತ ಹೇಳ್ತೇವೆ, ರೈಟ್. ಸೊ ಇದು ನೀವು ಹೇಗೆ ಮಾಡ್ತೀರಪ್ಪ, ಸಿಂಪಲ್, ನಾವು ಫ್ಯಾರನ್ಹೀಟ್ದ ಫಾರ್ಮುಲಾ ಬರ್ಕೊತೇವೆ ಮೊದಲು, ಈಸ್ ಈಕ್ವಲ್ ಟು, ಓಕೆ, ಏನಿದೆ ಫ್ಯಾರನ್ಹೀಟ್, 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಕಂಪಲ್ಸರಿ ಫಾರ್ಮುಲಾ ಬರೀಲೇಬೇಕು, 1 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ 9/5 ಇಂಟು ಇದು ಎಷ್ಟೈತಿ ಕೊಟ್ಟಿದ್ದಾನೆ, 5, ದೆನ್ ಪ್ಲಸ್ 32. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ನಿಮ್ಗೆ ಬರೋದೇನು, 32 ಪ್ಲಸ್ 9 ಎಷ್ಟು ಬರುತ್ತಪ್ಪ, 41. ಎದರೊಳಗಡೆ ಕನ್ವರ್ಟ್ ಆಯ್ತಿದ್ದು, ಡಿಗ್ರಿ ಫ್ಯಾರನ್ಹೀಟ್ ಅಂತ ನೀವು ಬರಿಬೇಕು. ಇಷ್ಟು ಬಂತು. ಅದನ್ನೇ ಈಗ ಕ್ಯಾಲ್ವಿನ್ನಲ್ಲಿ ಅಂದರೆ 273.15 ಪ್ಲಸ್ ಡಿಗ್ರಿ ಸೆಂಟಿಗ್ರೇಡ್, ಇದು ಏನಾಗುತ್ತೆ, ಕ್ಯಾಲ್ವಿನ್ ಫಾರ್ಮುಲಾ ಇಲ್ಲಿ ಇದೆ, ನೋಡಿದ್ದೇವೆ ನಾವು, ರೈಟ್. ಸೊ ಈಗ ನಾನು ಏನು ಮಾಡ್ತೇನೆ, K is equal to 5 plus 273 plus 15, ಇದು ಎಷ್ಟಾಗುತ್ತೆ, 278.15. ಇದಕ್ಕೆ ಆ್ಯಡ್ ಮಾಡಿದರೆ 278.15 ಅಂತ ಬರುತ್ತೆ. ಸೊ ಈ ಥರ ಎಕ್ಸಾಮ್ನಲ್ಲಿ ಕೇಳ್ತಾನೆ. ಇದರ ಜೊತೆಗೆ kg/m3 ಡೆನ್ಸಿಟಿದು SI ಯೂನಿಟ್ ಬರೀರಿ ಅಂತ ಹೇಳ್ತಾನೆ, ಇದು ಬರಿಬೇಕು. ಮತ್ತು ಈ 2 ಫಾರ್ಮುಲಾ ನೆನಪಿಟ್ಕೋಬೇಕು, ಎಕ್ಸಾಮ್ನಲ್ಲಿ ಕೇಳ್ತಾನೆ. Then we will discuss a scientific notation. This is very important for the sake of examination. Thank you.